ಆಯಿತು, ಇವಾಗ ಕಿಡ್ನಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಏನು ಮಾಡ್ಬೋದು? ಹೌದು, ಅದರಲ್ಲಿ ಸ್ಟೇಜಸ್ ಇದೆ. ತುಂಬ ಲೋ ಸ್ಟೇಜ್ ಇತ್ತು, ಸ್ಟೇಜ್ 1, ಸ್ಟೇಜ್ 2, ಮತ್ತು ಏನಾದರೂ ಟ್ಯೂಮರ್ ತುಂಬ ಚಿಕ್ಕದಿತ್ತು, ಲೆಸ್ ದ್ಯಾನ್ 5 ಸೆಂಟಿಮೀಟ್ರು, 7 ಸೆಂಟಿಮೀಟ್ರು, ಈ ಥರ ಡಿಪೆಂಡಿಂಗ್ ಆನ್ ದ ಲೊಕೇಶನಲ್ಲಿ ನಾವು ಅದನ್ನು ಪಾರ್ಷಿಯಲ್ ನೆಫ್ರೆಕ್ಟಮಿ ಅಂತ ಮಾಡ್ತೀವಿ. ಅದನ್ನು ಲ್ಯಾಪ್ರೋಸ್ಕೋಪಿ ಅಡ್ವಾನ್ಸ್ ಸರ್ಜರೀಸ್ ಅಂತ ಮಾಡ್ತೀವಿ. ಈಗ ರೋಬೋಟಿಕ್ಸು ಮಾಡ್ತಾರೆ. ಮತ್ತು ಎರಡನೇದು, ತುಂಬ ಅಡ್ವಾನ್ಸ್ಡ್ ಸರ್ಜರೀಸ್ ಬೇಕಾಗುತ್ತೆ ಒಂದೊಂದು ಟೈಮ್ ಕಿಡ್ನಿಗೆ. ಯಾವಾಗ ಅಡ್ವಾನ್ಸ್ ಸ್ಟೇಜ್ ರೀಚ್ ಆದಾಗ, ಮೋರ್ ದೆನ್ 10 ಟೈಮ್ ಟ್ಯೂಮರ್ ಸೈಜ್ ಏನಾದರೂ ಜಾಸ್ತಿ ಆಯಿತು, ಆ ಟೈಮಲ್ಲಿ ಏನು ಮಾಡ್ತೀವಿ, ಕಂಪ್ಲೀಟ್ ಕಿಡ್ನಿನ ತೆಗಿಬೇಕಾಗತ್ತೆ ಒಂದು. ಮತ್ತು ಎರಡನೇದು, ಏನಾದರೂ ಸರ್ಜರಿಗೆ ಸಿಗಲಿಲ್ಲ ಅಂತಂದರೆ ಏನು ಮಾಡ್ತೀವಿ, ಕೀಮೋಥೆರಪಿ, ಇಮ್ಯುನೊಥೆರಪಿ ಅಂತ ಬರುತ್ತೆ, ಅದನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟು ಲೆವೆಲಲ್ಲಿ ನಾವು ಸರ್ಜರಿಗೆ ಪ್ಲ್ಯಾನ್ ಮಾಡ್ಬೋದು. ಅದಕ್ಕೇ ಯಾರೇ ಆಗಲಿ ಈ ಕಿಡ್ನಿ ಸಮಸ್ಯೆ ಇರೋರು, ಯೂರಿನಲ್ಲಿ ಬ್ಲಡ್ ಕಾಣೋದು, ಪೇಯ್ನ್ ಆಗೋದು, ಪದೇ ಪದೇ ಸಿಮ್ಟಮ್ಸು, ಲಟ್ಸ್ ಅಂತ ಹೇಳ್ತೀವಿ, ಆ ಥರದ್ದು ಏನಾದರೂ ಕನ್ಫರ್ಮ್ ಆಯಿತು ಅಂತಂದರೆ ನಿಮಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್ ಅಲ್ಟ್ರಾಸೌಂಡ್ ಅಂತ ಮಾಡಿಬಿಟ್ರೆ ನಿಮಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಅಷ್ಟೇ. ಥ್ಯಾಂಕ್ ಯು.